ಪ್ರೀತಿಯ ಬಂಧುಗಳೇ, ನಮ್ಮ ಭಾರತದ ಸನಾತನ ಸಂಸ್ಕೃತಿಯ ಧರ್ಮ ಮತ್ತು ಅಧ್ಯಾತ್ಮವನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಭೋಗಕ್ಕೆ ಹೆಸರಾದಂತಹ ಅಮೆರಿಕದ ನೆಲದಲ್ಲಿ ನಮ್ಮ ಸನಾತನ ಧರ್ಮವನ್ನು ಅಭ್ಯಸಿಸುತ್ತಾ ಅನುಮೋದಿಸುತ್ತಾ ಇತರರು ಅದನ್ನು ಅನುಸರಿಸುವಂತೆ ಮಾಡುವ ಶ್ರೇಷ್ಠ ಕಾರ್ಯವನ್ನು ಪೂಜ್ಯ ಸ್ವಾಮಿ ಓಂಕಾರಾನಂದಜಿ ಮಹಾರಾಜರು ಮಾಡ್ತಾ ಬಂದಿದ್ದಾರೆ. ನಾವೆಲ್ಲರೂ ಕೂಡ ವ್ಯಾವಹಾರಿಕ ಸ್ತರದಲ್ಲಿ ಹೇಳೋದಾದರೆ, ಮಾದಿಹಳ್ಳಿಯಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದಂಥವರು ಇವತ್ತು ಒಂದು ಭಗವಂತನ ನಾಮಸ್ಮರಣೆಯನ್ನು ಇಟ್ಟುಕೊಂಡು, ಸ್ವಾಮೀಜಿಯವರು ಹೇಳೋದು ನಾರಾಯಣನ ಸ್ಮರಣೆ ಒಂದೇ ನನಗೆ ಗೊತ್ತಿರುವಂಥದ್ದು ಅಂತ, ಅದೊಂದು ಗೊತ್ತಿದ್ರೆ ಸಾಕು. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರಿಗೆ ಗೊತ್ತಿದ್ದು ಒಂದೇ ವಿಷಯ, ಯಾವುದಪ್ಪ ಅಂತ ಹೇಳಿದ್ರೆ ಭಗವಂತ. ಅದು ಬಿಟ್ಟರೆ ಬೇರೆ ಇನ್ಯಾವ ವಿಷಯವೂ ಅವರಿಗೆ ಗೊತ್ತಿರಲಿಲ್ಲ. ಅದರ ಒಂದು ಪ್ರತಿಧ್ವನಿ ಎನ್ನುವ ಹಾಗೆ ಪೂಜ್ಯ ಸ್ವಾಮೀಜಿಯವರು ಸಾಮಾನ್ಯರಾಗಿ ಬೆಳೆದರೂ ಅಸಾಮಾನ್ಯವಾದ ಕಾರ್ಯವನ್ನು ಮಾಡಿದ್ದಾರೆ. ಈ ಸದ್ವಿವೇಕ ಪ್ರತಿಷ್ಠಾನದ ಇವತ್ತಿನ ಈ ಉದಯಕ್ಕೆ ಸ್ವಾಮಿ ಓಂಕಾರಾನಂದರೇ ಮೂಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಮಠವನ್ನು ಆಶ್ರಮವನ್ನು ಸ್ಥಾಪನೆ ಮಾಡಿ ಅದನ್ನು ಮಠಕ್ಕೆ ಕೊಟ್ಟು ಅದೇ ಪರಂಪರೆಯನ್ನು ಮುಂದುವರಿಸಬೇಕು ಅನ್ನೋ ಒಂದು ಅಭಿಲಾಷೆ, ಅವರ ಒಂದು ಸಂಕಲ್ಪದ ಫಲ ಇವತ್ತು ಸದ್ವಿವೇಕ ಪ್ರತಿಷ್ಠಾನ. ನಾವು ಬಹಳ ದೊಡ್ಡ ಟೌನ್ ಹಾಲ್ನಲ್ಲಿ ಅಥವಾ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡದೇ ಇರಬಹುದು, ಆದರೆ ನೀವೇ ಕಲ್ಪನೆ ಮಾಡಿಕೊಳ್ಳಿ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಹೇಳುವಾಗ ಕೇಳೋದಕ್ಕೆ 3-4 ಜನ ಅಷ್ಟೇ ಇದ್ದಿದ್ದು, ಪ್ರಮುಖವಾಗಿ ಅರ್ಜುನ ಒಬ್ಬನೇ ಇದ್ದಿದ್ದು. ಆದರೆ ಇವತ್ತು ಅದನ್ನು ಪಾರಾಯಣ ಮಾಡೋರು ಎಷ್ಟು ಜನ, ಅನುಸಂಧಾನ ಮಾಡೋರು ಎಷ್ಟು ಜನ, ಅನುಸರಿಸುವವರು ಎಷ್ಟು ಜನ, ಅನುಷ್ಠಾನ ಮಾಡುವವರು ಎಷ್ಟು ಜನ. ಹಾಗೆ ಸದ್ವಿವೇಕವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಕೆಲವೇ ಮಂದಿ ಸಾಕು. ವಿವೇಕವಂತರಾದಂತಹ ಕೆಲವರೇ ಈ ಇಡೀ ಪ್ರಪಂಚವನ್ನು ನಡೆಸುವಂಥವರು. ಅಂತಹ ಒಂದು ಸದ್ವಿವೇಕ ಈ ತುರುವೇಕೆರೆಯಲ್ಲಿ ಹೆಚ್ಚು ಹೆಚ್ಚು ಮೊಳಗಲಿ, ಬೆಳೆಯಲಿ, ಬೆಳಗಲಿ ಅನ್ನುವ ಒಂದು ಸತ್ಸಂಕಲ್ಪದಿಂದ ದಿವ್ಯತ್ರಯರು ಅಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರು, ಶ್ರೀಮಾತೆ ಶಾರದಾ ದೇವಿಯವರು ಹಾಗೂ ಸ್ವಾಮಿ ವಿವೇಕಾನಂದರು. ಇನ್ನು ಮುಂದೆ ನಾನು ಆ ಪ್ರಯೋಗವನ್ನು ಮಾಡ್ತೇನೆ. ದಿವ್ಯತ್ರಯರು ಅಂತ ಹೇಳಿದ್ರೆ ಈ 3 ಜನರ ಹೆಸರನ್ನು ನೀವು ಮನಸ್ಸಿನಲ್ಲಿ ತಂದುಕೊಳ್ಬೇಕು. ಅವರ ಒಂದು ಸನ್ನಿಧಿಯಲ್ಲಿ ನಾವಿವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಲವು ವೈಶಿಷ್ಟ್ಯಗಳ ಆಗರ ಇವತ್ತಿನ ಈ ಕಾರ್ಯಕ್ರಮ. ಕಾರಣ ಏನು ಅಂತ ಹೇಳಿದ್ರೆ, ಇದರ ಉದ್ಘಾಟನೆಗೆ ಅಮೆರಿಕದಿಂದ ಬಂದಿದ್ದಾರೆ ಸ್ವಾಮೀಜಿ. ಹಲವು ವರ್ಷಗಳ ಅವರ ಕನಸನ್ನ ನನಸು ಆಗ್ತಾ ಇರುವಂಥದ್ದು ಅವರ ಸನ್ನಿಧಿಯಲ್ಲಿ. ನಾವೆಲ್ಲ ಬಹಳ ಪುಣ್ಯವಂತರು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಊಟ ಹಾಕಿ ನೀವು ತೃಪ್ತಿಪಡಿಸ್ಬೋದು, ಒಬ್ಬ ವ್ಯಕ್ತಿಗೆ ಮೈ ತುಂಬ ಬಟ್ಟೆ ಹಾಕಿ, ಹೆಣ್ಮಕ್ಳಿಗಾದ್ರೆ ಒಂದು ಸ್ವಲ್ಪ ಚಿನ್ನ ಹಾಕಿ ತೃಪ್ತಿಪಡಿಸಬಹುದು. ಆದರೆ ಒಬ್ಬ ಸನ್ಯಾಸಿಗೆ ತೃಪ್ತಿಪಡಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಆಚಾರ, ವಿಚಾರ, ವ್ಯವಹಾರ ಮತ್ತು ಗುರಿ, ಇದನ್ನು ನಾವು ಅನುಸರಿಸ್ತೀವಿ, ಇದನ್ನು ಅಳವಡಿಸ್ಕೊಳ್ತೀವಿ ಅಂತ ನೀವು ಹೇಳಿದಾಗ ಸನ್ಯಾಸಿಗೆ ಸಂತೋಷವಾಗ್ತದೆ. ಇದೆಲ್ಲ ಧರ್ಮದ ಮೂಲ. ಇದೆಲ್ಲದಕ್ಕೂ ಮೂಲ ಧರ್ಮ. ಅಂತಹ ಧರ್ಮಿಷ್ಠರಾಗುವುದಕ್ಕೆ ನೀವು ಸನ್ನದ್ಧರಾಗಿದ್ದೀರಿ ಅನ್ನೋದೇ ಸ್ವಾಮೀಜಿಗೆ ಬಹಳ ಖುಷಿಯಾದಂತಹ
ವಿಷಯ. ಹಾಗಾಗಿ ನಾವೆಲ್ಲರೂ ಕೂಡ ದಿವ್ಯತ್ರೇಯರು ಹಾಗೂ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರುತ್ತಾ ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಕೊಟ್ಟ ವಿಷಯ ಹಿಂದೂ ಧರ್ಮ. ಹಿಂದೂ ಧರ್ಮ ಅದೆಷ್ಟು ವಿಶಾಲವಾದದ್ದು, ಅದೆಷ್ಟು ಅಗಾಧವಾದದ್ದು, ಅದೆಷ್ಟು ಆಳವಾದದ್ದು ಅಂತ ಹೇಳಿದ್ರೆ ಅನಂತ ಅಂತ ಹೇಳ್ತಾರೆ. ಅನಂತ ಅಂದರೆ ಇನ್ಫಿನಿಟ್ ಅಂತ. ಇವತ್ತು ಮಾತನಾಡಬೇಕು ಅಂತ ಹೇಳಿದ್ರೆ, ಒಳ್ಳೆ ಶಬ್ದ ಪ್ರಯೋಗ ಮಾಡ್ತು ಅಂತ ಹೇಳಿದ್ರೆ ಅದು ಅರ್ಥ ಆಯ್ತಾ ಇಲ್ವಾ ಅಂತ ನಮಗೆ ಸಂದೇಹ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಕನ್ನಡ, ಸ್ವಲ್ಪ ಇಂಗ್ಲೀಷು ಎಲ್ಲ ಕಲಿತು ನಮ್ಮನ್ನು ನಾವು ವಿದ್ಯಾವಂತರು ಅಂತ ಅಂದ್ಕೊಂಡು ಇಂತಹ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ, ನಾನು ಹೇಳ್ತಾ ಇರೋದು 20 ವರ್ಷ ಹಿಂದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು 20-25 ನಿಮಿಷ ಒಂದು ಪ್ರವಚನ ಇತ್ತು. ಆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಕಾರ್ಯಕ್ರಮದ ಕಡೆಯಲ್ಲಿ ಒಂದು 4 ಜನ ಬಂದು ಹೇಳಿದ್ರು, ನಿಮ್ಮ ಪ್ರವಚನ ಬಹಳ ಚೆನ್ನಾಗಿತ್ತು ರೀ, ಮುಂದಿನ ವಾಕ್ಯ ಬಹಳ ಮುಖ್ಯ. ನೀವು ಮಾತಾಡ್ತಿದ್ರೆ, ನಾನು ಮಾತಾಡಿದ್ದು ಕನ್ನಡ ಭಾಷೆಯಲ್ಲಿ, ಅವ್ರು ನನಗೆ ಹೇಳಿದ್ದು, ನೀವು ಮಾತಾಡ್ತಿದ್ರೆ ಸಂಸ್ಕೃತ ಮಾತಾಡ್ದಂಗಿತ್ರಿ. ಅಂದ್ರೆ ನಾ ಹೇಳಿದ್ದೇನು ಅರ್ಥ ಆಗಿಲ್ಲ. ಇವತ್ತು ಸಂಸ್ಕೃತದಲ್ಲಿ ನಾವೇನಾದ್ರು ಮಾತಾಡಿದ್ರೆ ನಿಮ್ಗೆ ಏನಾದ್ರು ಅರ್ಥವಾಗುತ್ತಾ? ನಾವು ಮಾತಾಡಿದ ಕನ್ನಡದಲ್ಲಿ, ಆದರೆ ಆ ಭಾಷೆಯ ಸೊಗಡು, ಭಾಷೆ, ಆ ಶಬ್ದಗಳನ್ನು ನನಗೆ ಅನಂತ ಅಂತ ಒಂದು ಶಬ್ದ ಬಳಸಿದೆ. ಅನಂತದ ಕಲ್ಪನೆ ಇದೆಯಾ ನಮಗೆ? ನಾನು ಅನಂತ ಅಂತ ಹೇಳಿದ್ರೆ, ಅದೇ ನಮ್ಮ ಓಣಿಲಿ ಕಡೆ ಮನೆಯಲ್ಲಿ ಇದ್ದಾರಲ್ಲೋ, ಅವ್ರ ತಾತನ ಹೆಸರು ಅನಂತರಾಯರು ಅಂತ ಇತ್ತು. ಈಗ ಮೊಮ್ಮಗನಿಗೆ ಅನಂತ ಅಂತ ಇಟ್ಟಿದ್ದಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ಆ ಸ್ಥಿತಿಗೆ ಬಂದಿದ್ದೀವಿ. ಶಬ್ದಗಳ ಗಾಂಭೀರ್ಯ, ಶಬ್ದಗಳ ಅಗಾಧತೆ ನಾವು ಮರಿತಾ ಇದ್ದೇವೆ. ಈ ಧರ್ಮವನ್ನು ತಿಳಿಯೋದಕ್ಕೆ ಬಹಳ ಉತ್ತಮವಾದಂತಹ ಒಂದು ವಿಚಾರವನ್ನು ಕೊಟ್ಟಂಥವರು ದಿವ್ಯತ್ರೇಯರು. ಧರ್ಮ ಬಹಳ ಸರಳ, ಅಧ್ಯಾತ್ಮ ಬಹಳ ಸರಳ, ನಮ್ಮ ಹಿಂದೂ ಧರ್ಮ ಬಹಳ ಸರಳ. ಆದರೆ ನಾವು ಅದನ್ನು ಗೋಜಲುಗಳ ಗೂಡಾಗಿ ಮಾಡಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೂಗಿನ ನೇರಕ್ಕೆ ಅದು ಇಲ್ಲದೆ ಇದ್ದರೆ ಅದು ಧರ್ಮ ಅಲ್ಲ, ಆ ವಿಚಾರ ಸರಿ ಇಲ್ಲ ಅಂತ ಹೇಳುವ ದಾಷ್ಟ್ಯ ನಮ್ಮದಾಗಿದೆ. ಕಲಿತ 4 ಅಕ್ಷರಗಳಿಂದ ನಮ್ಮ ಅಹಂಕಾರ ಜಾಸ್ತಿ ಆಯಿತು ಹೊರತು ಅಜ್ಞಾನ ದೂರವಾಗಿಲ್ಲ. ಮುಖ್ಯ ವಿಷಯಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ 3 ಭಾಗಗಳನ್ನಾಗಿ ಮಾಡಿಕೊಳ್ತೇನೆ. 8 ಗಂಟೆಗೆ ಮುಗಿಸಬೇಕು ಅಂತ ಹೇಳಿದ್ದಾರೆ. ಸುಮಾರು 60 ನಿಮಿಷದ ಸಮಯ ಇದೆ. ಈ ಸದ್ವಿವೇಕ ಆಗಾಗ ಕೇಳ್ತಾ ಇರಬೇಕು. ಒಂದೇ ದಿನ ಜಾಸ್ತಿ ಸಿಕ್ಕಿದ್ರು ಒಳಗೆ ಹೋಗೋದಿಲ್ಲ. ಮತ್ತು ಅತಿಯಾಗಿಬಿಟ್ರೆ, ಓವರ್ ಡೋಸ್ ಆಗಿಬಿಟ್ರೆ ಮುಂದಿನ ಸರ್ತಿ ಯಾರು ಬರೋದಿಲ್ಲ. ದೂರದಿಂದಲೇ ಮೆಸೇಜ್ನಲ್ಲೇ ನಮಸ್ಕಾರ ಅಂತ ಕಳಿಸ್ಬಿಟ್ಟು ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಕಳಿಸ್ಬಿಡ್ತಾರೆ. ಆದರೆ ಇದು ಅಂತಹ ವೇದಿಕೆ ಅಲ್ಲ. ಉತ್ತಮ ವಿಚಾರಗಳನ್ನು, ಅತ್ಯಂತ ಶ್ರೇಷ್ಠವಾದ ವಿಚಾರ ಇಡೀ ಮನುಕುಲಕ್ಕೆ ಕೊಟ್ಟಂತಹ ಧರ್ಮ ನಮ್ಮ ಹಿಂದೂ ಧರ್ಮ. ನೆನ್ಪಿಟ್ಟುಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಅಂದು ಮಾತ್ರಕ್ಕೆ ಹಿಂದೂ ಧರ್ಮ ನಿಕೃಷ್ಟವಾಗೋದಿಲ್ಲ. ಪ್ರಾರಂಭದಲ್ಲಿ ಸ್ವಾಮೀಜಿಯವರು ಹೇಳಿದ್ರು, 1000 ವರ್ಷಗಳ ಇತಿಹಾಸ ಇರುವಂತಹ, ಇತಿಹಾಸದ ಲೆಕ್ಕಕ್ಕೆ ಸಿಗದಿರುವಷ್ಟು ಹಳೆಯದಾದಂತಹ ಧರ್ಮ ನಮ್ಮ ಸನಾತನ ಧರ್ಮ. ಅದಕ್ಕೆ ಇವತ್ತು ಹಿಂದೂ ಧರ್ಮ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ಯಾವುದೇ ಕಾರಣಕ್ಕೂ ಅನ್ಕೊಳ್ಬೇಡಿ, ಇವರು RSSನವರು, BJPಯವರು. ನಾವು ರಾಜಕೀಯ ಮಾತಾಡಲಿಕ್ಕೆ ಬಂದಿಲ್ಲ, ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ. ನಾವು ರಾಜಕೀಯದಿಂದ ರಾಜಕೀಯಕ್ಕಿಂತ ಮೇಲ್ಮಟ್ಟದಲ್ಲಿ ಇದ್ದುಕೊಂಡು
ಎಲ್ಲರ ಹಿತವನ್ನು ಬಯಸುತ್ತಿರುವಂತಹ ಒಂದು ಸಂಸ್ಥೆ ರಾಮಕೃಷ್ಣ ಮಠ. ಅಂತಹ ಒಂದು ಆಶ್ರಮವನ್ನು ಬದರಿಕಾಶ್ರಮ ಮಾಡಿದೆ. ಅದೇ ವಿಚಾರಧಾರೆಯನ್ನು ಇಟ್ಟುಕೊಂಡು ಈ ಸದ್ವಿವೇಕ ಪ್ರತಿಷ್ಠಾನ ಬಂದಿರುವಂಥದ್ದು. ಉತ್ತಮ ಚಿಂತನೆಗಳನ್ನು ನಮ್ಮ ಇಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದು ಈ ವೇದಿಕೆಯ ಮುಖ್ಯ ಆಶಯ.